ಹೊಸ ಮನೆಗೆ ಪ್ರೀಪೇಡ್ ಮೀಟರ್ ಕಡ್ಡಾಯ. ಮೊದಲ ಬಾರಿಗೆ ಪ್ರೀಪೇಡ್ ಮೀಟರ್ ಅಳವಡಿಕೆ. ಬೆಸ್ಕಾಂನಿಂದ ಮಹತ್ವದ ನಿರ್ಧಾರಕ್ಕೆ ಚಿಂತನೆ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಹೊಸ ಮನೆ ಕಟ್ಟುವವರು ಪ್ರೀಪೇಡ್ ವಿದ್ಯುತ್ ಮೀಟರ್ ಅಳವಡಿಕೆ ಮಾಡಲು ಬೆಸ್ಕಾಂ ನಿರ್ಧರಿಸಿದೆ. ಎಲ್ಲವೂ ಅಂದುಕೊಂಡ ಹಾಗೆ ಆದ್ರೆ ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ಈ ಪ್ರೀಪೇಡ್ ಮೀಟರ್ ಅಳವಡಿಕೆ ಕಾರ್ಯ ಆರಂಭ ಆಗಲಿದೆ. ಈ ಬಗ್ಗೆ ಬೆಸ್ಕಾಂ ಐಟಿ ಜನರಲ್ ವಿದ್ಯುತ್ ಮ್ಯಾನೇಜರ್ ಫಕೀರಪ್ಪ ಮಾಹಿತಿ ನೀಡಿದ್ದಾರೆ. ಪ್ರೀಪೇಡ್ ಸ್ಮಾರ್ಟ್ ಮೀಟರ್ನ ಅಳವಡಿಸುವ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಸ್ಮಾರ್ಟ್ ಮೀಟರ್ಸ್ ಹೊಸ ಕನೆಕ್ಷನ್, ಹೊಸ ವಿದ್ಯುತ್ ಸ್ಥಾವರಗಳಿಗೆ ಮತ್ತು ಟೆಂಪ್ರರಿ ವಿದ್ಯುತ್ ಸ್ಥಾವರಗಳು, ಮನೆಗಳು ಕಟ್ಟಬೇಕಾದ್ರೆ ಏನು ಟೆಂಪ್ರರಿ ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳನ್ನ ತಗೊಳ್ತಾರೆ. ಅದಕ್ಕೆ ಸದ್ಯಕ್ಕೆ ಸ್ಮಾರ್ಟ್ ಮೀಟರ್ನ ಅಳವಡಿಸುವ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಟೆಂಡರ್ ಕರೆದು ಅದನ್ನು ಫೈನಲೈಸ್ ಹಂತದಲ್ಲಿ ನಾವಿದ್ದೀವಿ. ಪ್ರೀಪೇಡ್ ಮೀಟರ್ ಅಳವಡಿಕೆ ಮಾಡುವುದರಿಂದ ಬೆಸ್ಕಾಂಗೆ ಹಾಗೂ ವಿದ್ಯುತ್ ಗ್ರಾಹಕರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. ಈಗಾಗಲೇ ದೇಶದ 8 ರಾಜ್ಯಗಳಲ್ಲಿ ಈ ಪ್ರೀಪೇಡ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲೂ ಸಹ ಈ ಯೋಜನೆ ಜಾರಿಗೆ ತರಬೇಕೆಂಬ ಬೇಡಿಕೆ ಜೋರಾಗಿದೆ. ಇಲ್ಲ, ಈಗ ಮೊದಲ ಪ್ರಯತ್ನದಲ್ಲಿ ನಾವು ಹೊಸ ಮನೆಗಳಿಗೆ, ಹೊಸ ಮನೆ ಅಂತ ಅಲ್ಲ, ಎಲ್ಲ ವಿದ್ಯುತ್ ಸ್ಥಾವರಗಳು ಹೊಸದಾಗಿ ಬರೋ ವಿದ್ಯುತ್ ಸಂಪರ್ಕಗಳಿಗೆ ಮತ್ತು ಟೆಂಪ್ರರಿ ವಿದ್ಯುತ್ ಸಂಪರ್ಕಗಳಿಗೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೀವಿ. ಅದು ಇನ್ನೂ ನಾವು ನಮಗೆ KERC ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಇನ್ನೂ ಯೋಜನೆ, ನಮಗೆ ಆದೇಶಗಳು ಬರಬೇಕು. ಇನ್ನು ಈ ಪ್ರೀಪೇಡ್ ಮೀಟರ್ ಅಳವಡಿಕೆಯಿಂದ ಆಗುವ ಲಾಭಗಳೇನು ಅಂತ ನೋಡೋದಾದ್ರೆ, ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಬಿಲ್ ಕಟ್ಟುವ ಸಮಸ್ಯೆ ಇರೋದಿಲ್ಲ. ಗ್ರಾಹಕರು ಹಾಗೂ ಬೆಸ್ಕಾಂ ಸಿಬ್ಬಂದಿ ನಡುವೆ ಜಗಳ ತಪ್ಪಿಸಲು ಇದು ಅನುಕೂಲವಾಗಲಿದೆ. ನಾವು ಎಷ್ಟು ವಿದ್ಯುತ್ ಬಳಸುತ್ತಿದ್ದೇವೆಂದು ನೋಡಬಹುದು ಹಾಗೂ ಅನಗತ್ಯ ವಿದ್ಯುತ್ ಪೋಲು ತಪ್ಪಿಸಬಹುದು ಮತ್ತು ವಯೋವೃದ್ಧರಿಗೆ ಈ ವ್ಯವಸ್ಥೆಯಿಂದ ಅನುಕೂಲವಾಗಲಿದೆ. ಬೇರೆ ರಾಜ್ಯದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಪ್ರೀಪೇಡ್ ಮೀಟರ್ ವ್ಯವಸ್ಥೆ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಜಾರಿ ಮಾಡೋಕೆ ಚಿಂತನೆ ನಡೆಸಿದೆ. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಕಾರ್ಯರೂಪಕ್ಕೆ ತರಲಿದ್ದಾರೆ. ಈ ಮೂಲಕ ಬೆಸ್ಕಾಂ ನಿಗಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೊರೆ ತಪ್ಪಲಿದೆ. ಕ್ಯಾಮರಾಮ್ಯಾನ್ ಸಾಗರ್ ಜೊತೆಗೆ ವಿನೋದ್ ಎಂ ಕಮತರ್, ಮೆಟ್ರೋ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು.